OTPಯಿಂದಾಗಿ ಬದುಕುಳಿದಿದ್ದಾರೆ. 3 ದಿನಗಳ ಬಳಿಕ ಬಾವಿಯಿಂದ ಹೊರಬಂದಿದ್ದಾರೆ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡಿ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಎನ್ನುವಂತೆ ಅದೊಂದು ಗ್ಯಾಸ್ ಸಿಲಿಂಡರ್ OTPಯಿಂದ ವೃದ್ಧರ ಜೀವವೊಂದು ಅಪಾಯದಿಂದ ಪಾರಾಗಿದೆ. ನಡೆದಿದ್ದೇನಾಗಾದರೆ ಉಡುಪಿ ನಗರದ ಕೊಡವೂರು ವಾರ್ಡ್ ಕಂಬಳದಲ್ಲಿ ನಿರ್ಜನ ಪ್ರದೇಶ ಮನೆಯಲ್ಲಿ ಶ್ರೀನಿವಾಸ್ ಆಚಾರ್ಯ ಎಂಬುವರು ಒಬ್ಬಂಟಿಯಾಗಿ ವಾಸವಾಗಿದ್ದರು. ಇತ್ತೀಚೆಗೆ ಅನಾರೋಗ್ಯದಿಂದ ಸುಧಾರಿಸಿಕೊಂಡಿದ್ದ ಅವರು ತೋಟಕ್ಕೆ ನೀರು ಹಾಯಿಸಲು ಅಂದೊಂದು ದಿನ ತೆರಳಿದ್ದರು. ಬಾವಿಗೆ ಹಾಕಿದ್ದ ಪಂಪ್ನ ಕಸ ಬಿದ್ದಿದೆ, ಅದನ್ನು ಸ್ವಚ್ಛ ಮಾಡಲು ಬಾವಿ ಕಡೆಗೆ ತೆರಳಿದರು. ಪೈಪ್ ಎಳೆಯುವಲು ಹೋಗಿ ಹಗ್ಗ ತುಂಡಾಗಿ ಈ ವೇಳೆ ಅವರು ಕೂಡ ಆಯ ತಪ್ಪಿ ಸುಮಾರು 15ರಿಂದ 20 ಅಡಿ ಆಳವಿರುವ ಬಾವಿಗೆ ಬಿದ್ದಿದ್ದಾರೆ. ಒಂಟಿ ಮನೆ, ಹಾಗಾಗಿ ಏಕಾಂಗಿಯಾಗಿ ಶ್ರೀನಿವಾಸ ಆಚಾರ್ಯ ವಾಸವಾಗಿದ್ದಾರಂತಲೇ ಹೇಳ್ಬೋದು. ಜೀವ ಉಳಿಸಿದ್ದು ಗ್ಯಾಸ್ ಸಿಲಿಂಡರ್ OTP ಏನಾಗುತ್ತೆ? ಹೌದು, ಶ್ರೀನಿವಾಸ ಆಚಾರ್ಯ ಜೀವ ಉಳಿಸಿದ್ದು ಗ್ಯಾಸ್ ಸಿಲಿಂಡರ್ ಎಂದರೆ ನೀವು ನಂಬಲೇಬೇಕು. ಶ್ರೀನಿವಾಸ್ ಅವರು ಸಿಂಗಲ್ ಗ್ಯಾಸ್ ಸಿಲಿಂಡರ್ ಹೊಂದಿದ್ದಾರೆ. ಗ್ಯಾಸ್ ಬುಕ್ ಮಾಡಿ ಪರಿಚಯಿಸ್ತರ ಗಣೇಶ್ ಎಂಬುವರಿಂದ ಖಾಲಿ ಸಿಲಿಂಡರ್ ಪಡೆದಿದ್ದರು. ಆ ಮೂಲಕ ಹೊಸ ಸಿಲಿಂಡರ್ ಪಡೆಯುವ ನಿರೀಕ್ಷೆಯಲ್ಲಿದ್ದರು. ಈ ನಡುವೆ ಬಾವಿಗೆ ಬಿದ್ದಿದ್ದರು. 3 ದಿನಗಳ ಬಳಿಕ ಪತ್ತೆ. ಹೊಸ ಸಿಲಿಂಡರ್ ಪಡೆಯಲು OTP ಬೇಕಾಗಿತ್ತು. ಗ್ಯಾಸ್ ಸರಬರಾಜಿಗೆ ಬಂದಾಗ ಶ್ರೀನಿವಾಸ ಆಚಾರ್ಯ ಮನೆಯಿಂದ ನಾಪತ್ತೆಯಾಗಿದ್ದರು. ಸ್ಥಳೀಯರು ಸಿಲಿಂಡರ್ ನೀಡಿದ್ದ ಗಣೇಶ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಗಣೇಶ್ ತಮ್ಮ ಬಾಡಿಗೆ ಮನೆಯಲ್ಲಿ ಇರುವ ವ್ಯಕ್ತಿಗಳ ಮೂಲಕ ಶ್ರೀನಿವಾಸ್ಗಾಗಿ ಹುಡುಕಾಡಿದ್ದಾರೆ. ಈ ವೇಳೆ ತೋಟದ ಮನೆಯಲ್ಲಿ ಮೂಲೆಯಲ್ಲಿ ಬಾವಿಯಲ್ಲಿ ಶ್ರೀನಿವಾಸ್ ಅವರು ಬಿದ್ದಿದ್ದರು. ತಕ್ಷಣ ಕಾರ್ಯಾಚರಣೆ ನಡೆಸಿ ಅಗ್ನಿಶಾಮಕ ಸಿಬ್ಬಂದಿ ಶ್ರೀನಿವಾಸ ಆಚಾರ್ಯರವರನ್ನು ಬಾವಿಯಿಂದ ಹೊರತೆಗೆದಿದ್ದಾರೆ. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.